ಜನ್ಮದ
ಜನಾರ್ದನ, ಇಷ್ಟು ದಿನಗಳಾದರೂ ಈ ನಿನ್ನ ತಂಗಿಯ ನೆನಪೇ ನಿನಗೆ ಬಾರಲಿಲ್ಲವೇ ಅಣ್ಣ? ಆ ದಿನ ತುಂಬಿದ ರಾಜಸಭೆಯಲ್ಲಿ ಸಮಾಜದ ಮಧ್ಯದಲ್ಲಿ ನನಗಾದ ಅಪಮಾನಕ್ಕಾಗಿ ನೀನು ನನಗೆ ಅಕ್ಷಯಾಂಬರವನ್ನಿಟ್ಟು ಸಂತೈಸಿದೆ. ಆ ದಿನ ನೀನು ನನ್ನನ್ನು ರಕ್ಷಿಸದಿದ್ದರೆ ನಾನು ಈಗ ಈ ರೀತಿ ಇರುತ್ತಿದ್ದೇನೆ ಅಣ್ಣ. 13 ವರ್ಷಗಳಾದರೂ ನನ್ನ ಪ್ರತಿಜ್ಞೆಯು ನೆರವೇರಲಿಲ್ಲ. ಈ ಬಿಸಿದ ಮುಡಿಯಲ್ಲಿ ಕಾಲ ಕಳೆಯುತ್ತಿದೆ. ನನ್ನ ಪತಿಗಳಿಗಾದರೂ ನನ್ನ ಪ್ರತಿಜ್ಞೆಯ ಬಗ್ಗೆ ಅರಿವಿಲ್ಲ. ಯಾವಾಗಲೂ ಶಾಂತಿ ಶಾಂತಿ ಎಂದು ಶಾಂತಿಯ ಸಮಾಲೋಚನೆಯಲ್ಲೇ ಇರುವ ನನಗಾದರೂ ಈ ಬಿಚ್ಚಿದ ಮುಡಿಯು ನನ್ನ ಕಾಲಿಗೆ ನಾಟಿದ ಮುಳ್ಳಿನಂತೆ ಪದೇ ಪದೇ ಆ ದಿನ ನನ್ನ ಮಾನ ಸಂರಕ್ಷಣೆ ಮಾಡಿದ ನೀನು ಈ ದಿನ ಈ ತಂಗಿಯ ಪ್ರತಿಜ್ಞೆಯನ್ನು ನೆರವೇರಿಸಲಾರಿಯ ಅಣ್ಣ. ಎಲ್ಲಿರುವೆ ಪರಮಾತ್ಮ, ಪುರುಷೋತ್ತಮ, ಕೃಷ್ಣ, ಮುಕುಂದ, ಮುರಾರಿ, ಎಲ್ಲಿರುವೆ ಅಣ್ಣ, ಎಲ್ಲಿರುವೆ? ಪಾಂಚಾಲಿ, ಪಾಂಚಾಲಿ, ಏಕೆ ಎತ್ತನೆ ಬಿದ್ದಿರುವೆ? ಏಕೆ ತೋದಿಪೆ ತರುಣಿ ಮನೆಯಲ್ಲಿ ಹೋಗಿಪೆ ಏಕೆ ತೋದಿಪೆ ತರುಣಿ ಮನೆಯಲ್ಲಿ ಏಕೆ ತೋದಿಪೆ ಪ್ರಿಯತಮೆ ವ್ಯಸನದಿಂದಿರುವೆ ಏಕೆ? ನಿನ್ನೊಲಿಸಲು ನಾನಿಲ್ಲವೇ? ಈ ಜಗದೊಳತ್ಯಧಿಕ ಬಲಶಾಲಿ ಪ್ರಚಂಡ ಭೀಮನ ಶೌರ್ಯವು ನಿನಗೆ ತಿಳಿಯದೇ ದೇವಿ? ಸಾಕು ನಿಲ್ಲಿಸಿ ನಿಮ್ಮ ಒಣಕೋರ್ಸ ಮಾತನ್ನು. ಓಹೋ, ಭೀಮಸೇನ ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡಮಕ್ಕನನ್ನು ಕೊಂದ ಮಹಾ ದೋರ್ಧಂಡ. ಅಂದಿನ ರಾಜಸಭೆಯಲ್ಲಿ ನನಗಾದ ಅಪಮಾನವನ್ನು ಲೆಕ್ಕಿಸದೆ ಕುಳಿತುವವರೆಲ್ಲವೇ ನೀವು. ನಿಮಗೇಕೆ ಈ ಗದಾದಂಡ? ಅದನ್ನು ಬಿಸಿಡು ಕೈಯಲ್ಲಿ ಸೌಟನ್ನು ಹಿಡಿದುಕೊಂಡು ಪಾಠಶಾಲೆಗೆ ಹೋಗಿ. ನುಡಿಯಿರೋ ಬೇರು ನುಡಿಗಳನ್ನ ಹಿಂದೆ ನಿನ್ನ ಒದಗಿದ್ದ ವಿಪತ್ ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವರಾರು? ಈ ಪ್ರಚಂಡ ಭೀಮನಲ್ಲವೇ? ನೆರೆದ ಸಭಾ ಮಧ್ಯದಲ್ಲಿ
ಅಗ್ರಜನ ಮಾತಿಗೆ ವಿರುದ್ಧವಾಗಿ ನಡೆಯಬಾರದೆಂದು ಕ್ಷಣಕಾಲ ಮೌನ ವಹಿಸಿದ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಹೇಳಿ ಎಂದು ಭಾವಿಸಿದೆಯಾ? ಪಾಂಚಾಲಿ, ಚಲಿಸುತ್ತಿರುವ ಸೂರ್ಯ ಚಂದ್ರರೇ ಇಂದು ಮುಂದಾದರೂ ಸರಿಯೇ, ಸಪ್ತ ಸಾಗರಗಳು ಏಕಕಾಲದಲ್ಲಿ ಭೋರ್ಗರದು ಸರಿಯೇ, ಶತ ಕೌರವರ ರುಂಡಗಳನ್ನು ಈಡಾಡದೇ ಬಿಡುವುದಿಲ್ಲ. ಇದೆನ್ನ ಪ್ರತಿಜ್ಞೆ. ಜ್ಞಾಪಕದಲ್ಲಿಟ್ಟುಕೋ. ಕುರು ವೀರರ ರಕ್ತ ಹರಿಸೇ ಬಿಡುತ್ತೇನೆ. ಚೆನ್ನಾಗಿ ತಿಳಿದಿರೋ. ಬೇಸ್ ಬೇಸ್, ಇದಲ್ಲವೇ ಪುರುಷರ ಲಕ್ಷಣ, ಇದಲ್ಲವೇ ಮಾತು. ಪ್ರಾಣೇಶ್ವರ, ನಿಮ್ಮನ್ನು ತಪ್ಪಾಗಿ ತಿಳಿದಿದ್ದೇನೆ. ನೀವಲ್ಲದ್ರೆ ಪುರುಷರಲ್ಲಿ ಶಿಖಾಮಣಿಯು, ಚಂಡ ಪ್ರಚಂಡ ಭೀಮಸೇನ. ಆಹಾ, ಪಾಂಚಾಲಿ, ನಾನು ಎಂದು ರಣಾಂಗಣದಲ್ಲಿ ಪ್ರವೇಶವನ್ನು ಮಾಡಿ ದುರುಳ ದುರ್ಯೋಧನನ ರಾಜ ಕಿರೀಟವನ್ನು ನನ್ನ ಎಡಗಾಲದಿಂದ ಒತ್ತು ಪುಡಿ ಮಾಡುವುದು. ಅವನ ತೊಡೆಯನ್ನು ನನ್ನ ಉಕ್ಕಿನ ಗದೆಯಿಂದ ಎಂದು ಪ್ರಹಾರಿಸಿದ. ತದನಂತರ ಅವನ 99 ಮಂದಿ ಸಹೋದರರ ಚಿನ್ನ ರುಂಡಗಳನ್ನು ಧರಣಿಗುರುಳಿಸಿ ರಕ್ತ ಗೋಪುಳಿಯನ್ನ ಮಾಡುವೆನೋ ಹೊಗಳುವೆಯಂತೆ. ಅದುವರೆಗೂ ನಿನ್ನ ಹೊಗಳಿಕೆ ಮಾತುಗಳು ಅನಾವಶ್ಯಕ. ಪಾಂಚಾಲಿ, ಏಕೆ ಚಿಂತೆ ಆಗಿರುವೆ? ಏನಾಯಿತು? ಓಹೋ, ಯಾರದು? ಓಹೋ, ಅರ್ಜುನ, ಪಲ್ಗುಣ, ಕಿರೀಟಿ, ಧನಂಜಯ ಶಿವನಿಂದ ಪಾಶುಪತಾಸ್ತ್ರವನ್ನೇ ಗೆದ್ದ ಪರಶುಮನ ಭಕ್ತ. ಓಹೋ, ನೀವು ಸಹ ಪತ್ನಿ ಅಪಮಾನವನ್ನು ಲೆಕ್ಕಿಸದೆ ಕುಳಿತವರು. ಹೇ, ನಿಮಗೇಕೆ ಈ ಬಿಲ್ಲು ಬಾಣ ಬತ್ತಳಿಕೆಗಳು? ಇವನ್ನು ಬಿಸಿಟು ಕೈಗೆ ಬಳೆಗಳನ್ನು ತೊಟ್ಟಿಕೊಳ್ಳಿ, ಕಾಲಿಗೆ ಗೆಜ್ಜೆಗಳನ್ನು ಕಟ್ಟಿಕೊಂಡು ನರ್ತನವನ್ನು ಮಾಡಿ. ಪಾಂಚಾಲಿ ದೇವಿ, ಅಂದು ರಾಜಸಭೆಯಲ್ಲಿ ಅಗ್ರಜನ ಮಾತಿನ ವಿರುದ್ಧವಾಗಿ ನುಡಿಯಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನಮ್ಮನ್ನು ಕೈಕಾಲು ಶಕ್ತಿಯಿಲ್ಲ ಒಂದು ಏಡಿಗಳೆಂದು ತಿಳಿದಿರುವೆಯ? ಶಾಂತಳಾಗು ಪ್ರಿಯೆ, ಶಾಂತಳಾಗು. ಸಹೋದರರೇ, ಕುತಂತ್ರಿಯಾದ ಶಕುನಿಯು ಒಂಚುವಾಗಿ ಸಂಚು ಮಾಡಿ ದುರಾಂಕಾರಿಯಾದ ದುರ್ಯೋಧನನಿಗೆ ಒಂದು ಸಂದೇಶವನ್ನಿಟ್ಟರೋಣ. ಆ ಸಂದೇಶವೇನೆಂದರೆ ಕಪಟ ದೂತ. ಆ ದೂತದಲ್ಲಿ ನಾವು ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡು ಇನ್ನು ನೇಮಾನುಸಾರವಾಗಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವನ್ನು ಪೂರೈಸಿದೆವು. ನಿಮ್ಮಗಳ ಸಹಕಾರದ ಎದಿದ್ದಲು ಪೂರೈಸಿದ್ದಾಯಿತು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಆ ದುರ್ಯೋಧನು ಯುದ್ಧ ಮುಖದಿಂದಲೇ ಪಡೆಯಲಿ ಎಂದೇವೆ. ಆದರೆ ಏನು ಮಾಡಲು? ಯುದ್ಧವು ನನ್ನ ಮನಸ್ಸಿಗೆ ಒಪ್ಪುವುದಿಲ್ಲ. ಶಾಂತಿಯಿಂದಲೇ ರಾಜ್ಯವನ್ನು ಪಡೆಯಬೇಕೆಂಬ ಆಸೆ ನನ್ನ ಮನದ ಬಯಕೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು, ಅಭಿಮತವೇನು? ಅಣ್ಣ ಧರ್ಮನಂದನ, ಸಮಸ್ತ ಲೋಕಾನುಭವವುಳ್ಳವ ನಿನಗೆ ಪ್ರತಿಯಾಗಿ ನುಡಿದನೆಂದು ಭಾವಿಸಿದ ವಂಚಕರ ಪ್ರತಿ ಸಮಸ್ತದಿಂದ ಅಲ್ಲೋಲ ಕಲ್ಲೋಲವಾದ ಈ ನನ್ನ ಮನಸ್ಥೈರ್ಯವು ಸಪ್ತ ಪರೀಕ್ಷೆಯ ಸವಾಲಾಗಿರುತ್ತಿರುವುದು. ಸಪ್ತ ದೀಪೋದ್ಗಾರ ನಭೋಮಂಡಲವೇ ಇನ್ನು ಮುಂದಾದರೂ ಸರಿಯೇ. ಕ್ಷತ್ರಿಯೋಚಿತವಾದ ಧರ್ಮವನ್ನು ನುಂಗಿದ ಆ ಕುಲುಕುಲವನ್ನು ತಡೆಯಕ್ಕಲು ಅಣ್ಣ,
ಈ ಭರತ ಭೂಮಿಯನ್ನು ಛಿದ್ರವಾಗಿ ಒಡೆಯಲು ಹೊರಟಿರುವನಲ್ಲ, ಅಲ್ಲದೆ ನನ್ನ ಪ್ರಿಯ ಪತ್ನಿ ಪಾಂಚಾಲಿಯನ್ನು ತೊಡೆತಟ್ಟಿ ಕೂರಲು ಕರೆದನಲ್ಲ, ಎಷ್ಟರ ಮಟ್ಟಿ ಇರುವುದು ನಾನು ನೋಡಲೇಬೇಕು. ಅಣ್ಣ, ಭರತ ಖಂಡದಲ್ಲಿ ಎನ್ನ ಸಮಾನನಿಲ್ಲವೆಂದು ಹಿಗ್ಗಿದ ತುಚ್ಛ ಮಾನವನ ದಕ್ಷತೆಯನ್ನು ಕಂಡು ಸುಮ್ಮನಿರಲು ಪಾಂಡವರೇನು ರಣಹೇಡಿಗಳೇ ಅಥವಾ ಬಲಹೀನರೇ? ಅವನಂತಹ ಬಲವಂತನಾಗಿದ್ದರೆ ಹೊಡೆತಟ್ಟಿ ರಣಾಂಗಣದಲ್ಲಿ ಕೋಟ್ಯಾಧಿಕರೇ ಏಕಕಾಲದಲ್ಲಿ ಪ್ರಹಾರ ಮಾಡಿರುವ ಸಹಿಯೇ ರಕ್ತ 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 ಹರಿಸಿಯೇ ಬಿಡುವ ಈ ಪ್ರಚಂಡ ಜೀವ. ಅದರ ಸಲುವಾಗಿ ಯುದ್ಧ ಮಾಡೋದಕ್ಕೆ ಸದಾ ಸಿದ್ಧ ಮತ್ತು ದೀಕ್ಷಾಬದ್ಧ. ಅಣ್ಣ, ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಯುದ್ಧವು ನಿಶ್ಚಿತ. ಸಹೋದರರೇ, ಹಲವಾರು ವರ್ಷ ತಪಸ್ಸು ಮಾಡಿದ್ದು ವ್ಯರ್ಥವಾದರೆ ಪುನಃ ಅದನ್ನು ಗಳಿಸಲಾದೀತು. ಯುಗಗಳು ಕಳೆದಿರುವುದು ಸಾಧ್ಯವಿಲ್ಲ. ಈ ವಿಚಾರದಲ್ಲಿ ನಾವು ದುಡುಕುವುದು ಸರಿಯಲ್ಲ. ಶ್ರೀಕೃಷ್ಣ ಪರಮಾತ್ಮರು ಬರಲಿ. ಅವರು ಬಂದ ನಂತರ ನಿಮ್ಮೆಲ್ಲರ ಬಯಕೆಯು ಧರ್ಮಸಮ್ಮತವಾಗಿದ್ದರೆ ಫಲಾಫಲಗಳನ್ನು ಚಿಂತಿಸಬೇಕಾಗಿಲ್ಲ. ನಮಗೆ ಉಳಿದಿರುವ ಮಾರ್ಗವೆಂದರೆ ಶಾಂತಿ ಮತ್ತು ಸಹನೆ. ಶಾಂತಿ 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 ಇನ್ನೂ ಬಿಟ್ಟಿಲ್ಲವೇ ನಿಮ್ಮ ಉಚ್ಚುತನದ ಭ್ರಾಂತಿ? ದರ್ಪದ ಕುಡಿಕೆ ತೊಳೆಯೋ ಮುಷ್ಟಿ ಮಾತ್ರದಿಂದಲೇ ಮೂಜಗವನ್ನು ಜಯಿಸಬಲ್ಲ ರಾಹುಗುಲವುಳ್ಳ ಪಾಂಡವರು ಬಲಹೀನರೇ ಅಥವಾ ರಣಹೇಡಿಗಳೇ? ಅಣ್ಣ, ಪಾಂಡವರ ಮಾನವನ್ನು ಪಾಲಾಗುವ ಮೊದಲು ಭಯಂಕರವಾದ ಯುದ್ಧ ನಡೆಯಬೇಕು. ಅಣ್ಣ, ಇದುವರೆಗೂ ನಿನ್ನ ಮಾತಿಗೆ ಒಳಪಟ್ಟು ನಾವು ಪಟ್ಟುಗಳ ಕಷ್ಟಗಳೇ ಸಾಕು. ಇನ್ನು ನಿಮ್ಮ ಶಾಂತಿ ಸಹನೆ ಸಹಬಾಳ್ವೆ ಸಲ್ಲದು. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತೇನೆ. ಈಗ ನಾನೇನು ಮಾಡಲಿ? ಸಹೋದರರ ಇಚ್ಛೆಯಂತೆ ನಡೆಯಲಿ. ಪವಿತ್ರವಾದ ಭರತ ಭೂಮಾತೆಯನ್ನು ರಕ್ತದ ಮಡುವಿನಲ್ಲಿ ತಳ್ಳಲು ನನಗೊಂದು ತೋಚದಂತಾಗಿರುವುದು. ಸಹೋದರರೇ, ಈ ವಿಚಾರದಲ್ಲಿ ನಾವು ದುಡುಕುವುದು ಸರಿಯಲ್ಲ. ಶ್ರೀಕೃಷ್ಣ ಪರಮಾತ್ಮರು ಬರಲಿ. ಅವರು ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಅದು ಪರಮಾತ್ಮರು ಎಷ್ಟೇ ಕೈ ಮಾಡುತ್ತೇನೆ. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ವಾಸುದೇವ, ಈ ಭೀಮನ ಪ್ರಣಾಮಗಳು. ನಿನಗೂ ಮಂಗಳವಾಗಲಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮರೆಯನ್ನು ಅಳಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ? ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿ ಅಪಾರವಾದದ್ದು ದೇವ. ಧರ್ಮನಂದನ ಪರಮಾತ್ಮ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ತಮಗೆ ನ್ಯಾಯವಾಗಿ ಧರ್ಮವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮನಂದನ? ಪರಮಾತ್ಮ, ಕೇವಲ ನೆಲದಾಸೆಗಾಗಿ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾಯಿ ಬಾಯಿಗೆ ತಗಲೆ ಪರಮಾತ್ಮ. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ
ಪರಮಾತ್ಮ, ನನ್ನಿಂದ ಒಂದು ತೃಣ ಪ್ರಾಣಿಗೂ ನೋವಾಗಬಾರದೆಂದು ನನ್ನ ಮನದ ಬಯಕೆ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧ ಎಂಬ ಅಮ್ಮಾರಿ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎತ್ತುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಪರಮಾತ್ಮ, ನೀನೇ ಹೇಳು. ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಮತವೇನೋ ಧರ್ಮಸಮ್ಮತವಾದದ್ದೇ. ಆದರೆ ಇದಕ್ಕೆ ನಿನ್ನ ಸಹೋದರರ ಅಭಿಪ್ರಾಯ? ಮತಕ್ಕೆ ಅಗ್ರಜನೆಂಬ ಧರ್ಮದ ಕೊಟ್ಟು ಬಹಳಾಕಾರವಾದ ಭದ್ರ ಕೋಟೆ ಅಂತ ಅದನ್ನು ಮುನ್ನುಗ್ಗೋಣವೆಂದರೆ ಭ್ರಾತೃವೆಂಬ ಮಮಕಾರದ ಪಾಠ ನಮ್ಮನ್ನು ಅಂಧರನ್ನಾಗಿ ಮಾಡಿದೆ. ಬಿಡಬೇಕು ನಮ್ಮಿ ಹೇಳಿ ಜನ್ಮವನ್ನು. ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದ. ಇನ್ನು ಅರ್ಜುನ? ವಾಸುದೇವ, ಹಾಗೆ ನಿನ್ನನ್ನು ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದ ಆ ಷಂಡರೊಡನೆ ಸಂಧಿ, ಈ ಏಡಿತನಕ್ಕೆ ಧಿಕ್ಕಾರವಿರಲಿ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ ಇನ್ನು ನಕಲು ಸಹದೇವರು ಅಗ್ರಜನ ಮಾತನ್ನು ತಿರಸ್ಕರಿಸುವರೆ. ತಂಗಿ ದೃಪದ ನರೇಂದ್ರ ನಂದಿನಿ, ಅಣ್ಣ, ಏಕಮ್ಮ ಸುಮ್ಮನೆ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಸಮ್ಮತವು ತಾನೆ? ಅಣ್ಣ, ನನ್ನ ಮನದಾಳ ಆಸೆ ನಿನಗೆ ತಿಳಿಯದೆ ಅಣ್ಣ. ಜನಾರ್ದನ
ಪತ್ನಿಯನ್ನೇ ಜೀವಿತದಲ್ಲಿ ಪಣವಾಗಿಟ್ಟು ಸೋತ ಧರ್ಮನಂದನ. ಇವರು ಹೇಳುವುದು ಧರ್ಮ ಸಮ್ಮತ, ಲೋಕ ಸಮ್ಮತ. ಇವರು ನನ್ನ ಪತಿ. ಇನ್ನು ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡ ಮಗನನ್ನು ಕೊಂದ ಮಹಾಧೋರ್ದಂಡ ಭೀಮಸೇನ. ಇವರು ಸಹ ಅಣ್ಣನಾನು ಯಾಯಿಗಳೇ. ಇನ್ನು ಪರಶಿವನಿಂದ ಪಾಶುಪತಾಸ್ತ್ರವನ್ನೇ ಪಡೆದ ಅರ್ಜುನ, ಫಲ್ಗುಣ, ಕಿರೀಟಿ ಎಂಬ ದಶನಾಮದೇ ಹೊಂದಿದ ಇವರು ಸಹ ಇವರ ಅಣ್ಣನ ಅನುಯಾಯಿಗಳು. ಅಣ್ಣ, ಇನ್ನು ನಕುಲ ಸಹದೇವರು, ಅವರ ವಿಚಾರವನ್ನು ಹೇಳುವುದೇ ಬೇಡ. ಅಣ್ಣ, ನಿಜವಾಗಿ ಹೇಳುವುದು, ಇವರು ನನ್ನ ಪತಿಗಳಲ್ಲ ಅಣ್ಣ, ಇವರು ನನ್ನ ಪತಿಗಳಲ್ಲ. ಇವರು ನನ್ನ ಪಾಲಿನ ಮೃತ್ಯು. ಅಣ್ಣ, ಈಗ ಚೆನ್ನಾಯಿತು. ಪತಿಗಳ ಇವರ ಅಭಿಪ್ರಾಯವೇ ಒಂದು, ಇನ್ನು ಈಕೆ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲೇ?
ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯವು ಈಗಾಯಿತಲ್ಲ ಎಂದು ಕೇಳಿದನಷ್ಟೇ. ನೀನು ಹೇಳಿದ್ದನ್ನು ಕೇಳಿದೆ ಅಲ್ಲವೇ? ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ, ಪತ್ನಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಪತಿಗಳಲ್ಲವೇ? ಅದನ್ನು ಅವರೇ ಬಗೆಹರಿಸಲಿ. ಅದಕ್ಕೂ ನನಗೂ ಯಾವ ಸಂಬಂಧವಿಲ್ಲ. ಅಬ್ಬಾ, ಸಂಬಂಧವಿಲ್ಲ? ಸಂಬಂಧವಿಲ್ಲದ ಮೇಲೆ ಅಂದು ಗುರುಸಭೆಯಲ್ಲಿ ಗುಂಡಿಗೆಯ ಮಡದಿ ಪಾಂಚಾಲಿಯ ತಿರುಮುಡಿಯ ಕಟ್ಟುವೆ ನೆನುತ ಗನಗದ ದಂಡದಿ ಗನಗದ ದಂಡದಿ ದುರ್ಯೋಧನನ ತೊಡೆಸಿ ನುಡಿದೆಯೋ ನೀನಂದು ಡಂಬದ ವಿಡಿಯ ಭಾವ ಕೃಷ್ಣ ಭೀಮಸೇನ ಮರೆತು ನೋಡಿದೋ ನಿದ್ರೆಯೊಳ್ಳಿ ಹೇಯೋ ಹಿಡಿಂಬ ಮನೋಹರ ನಿನ್ನ ಪಾದಕಂಕದ ಕರುಳಿರುವುದನ್ನು ನೋಡಿ. ಕಣ್ಣೀರ ಕರೆಯದಿರೋವಲ್ಲದೆ ನಿನ್ನ ಕಣ್ಣೀರಿಗೆ ಬದಲಾಗಿ ಹಾಗೆ ಎಂದಿರ ಕಣ್ಣುಗಳಲ್ಲಿ ಸಹಸ್ರ ಕಂಬನಿ ಧೋರೆಯನ್ನು ಇರುತ್ತೇನೆ. ಕಾಲಕ್ಕೆ ಕುರು ಸಮುದ್ರವ ಸೆಳೆದು ತರುವೆನೋ ದುರ್ಯೋಧನ ದುಶ್ಯಾಸನೆಂಬ ದುಷ್ಟಕೀಟ ಬಯಲು ದುಶ್ಯಾಸನ ಒಡಲ ಪುಡಿಗುಟ್ಟಿ ಹೋತಗಿ ದುರ್ಯೋಧನ ತೊಡೆಯ ದೇವಿ ಅಲ್ಲದೆ ಆ ದುಶ್ಯಾಸನನ ಗುಂಡಿಗೆಯನ್ನು ಅವನ ಗುಂಡಿಗೆಯ ಬಿಸಿ ರಕ್ತದಿಂದ ನಿನ್ನ ಮುಡಿಗೆ ತೈಲವನ್ನಾಗಿ ಹಚ್ಚಿದನು. ಆ ನಂತರ ಅವನ ದಂತಗಳನ್ನು ಕಿತ್ತು ಅದೇ ದಂತದಿಂದ ನಿನ್ನ ಮುಡಿಯನ್ನು ಬಾಚಿದನು. ತದನಂತರ ಅವನ ವಕ್ಷಸ್ಥಳದಿಂದ ಕರುಳುಗಳನ್ನು ಎಳೆಯಾಗಿ ಬಿಡಿಸಿ ಅದೇ ಕರುಳಿನಿಂದ ನಿನ್ನ ಮುಡಿಯನ್ನು ಕಟ್ಟುವೆನು. ಹೀಗೆ ಮಾಡದೆ ಹೋದರೆ ಗಂಡುಗಲಿ ಪ್ರಚಂಡ ಭೀಮನೇ ಅಲ್ಲ. ತದನಂತರ ಅದುಷ್ಟ ದುರಹಂಕಾರಿ ದುರ್ಮದಾನ ದುರ್ಯೋಧನನ ರಾಜ ಕಿರೀಟವನ್ನು ಈ ಧರಣಿಗೆ ಅಪ್ಪಳಿಸಿ ನನ್ನ ಎಡಗಾಲಿನಿಂದ ನುಚ್ಚು ನೂರು ಮಾಡಿ ತದನಂತರ ಅವನ ತೊಡೆಯನ್ನು ಈ ನನ್ನ ಉಕ್ಕಿನ ಕದೆಯಿಂದ ಪ್ರಹಾರಿಸಿ ನುಚ್ಚು ನೂರು ಮಾಡಿದನು. ವಾಸುದೇವ ಭೀಮಸೇನ ಕೇಳೆನ್ನ ಅಭಿಮತ
ನಾನು ಬಂಡ ಬಕರನ್ನು ಕೊಂದ ಪ್ರಚಂಡ ಭೀಮನೇ ಅಲ್ಲ, ಭೀಮನೇ ಅಲ್ಲ, ಭೀಮನೇ ಅಲ್ಲ. ವಾಸುದೇವ ಪಾಲಾಕ್ಷನಂ ಮೆಚ್ಚಿಸಿ ಪಡೆದ ನಾಂ ಪಾಶುಪತಾಸ್ತ್ರವಂ. ಬಾಲಾಕ್ಷನಂ ಮೆಚ್ಚಿಸಿ ಪಡೆದ ನಾ ಪಾಶುಪತಾಸ್ತ್ರವಂ. ವಿಧ ವಿಧ ಅಸ್ತ್ರ ಪ್ರಯೋಗದಿ ಗಳಿಸಿದ ನಾ ವಿಜಯನೆಂಬ ಪೆದರ. ಹರಿಗಳ ಹತಗೈಯಲ್ ಒವಿದೋತ್ಸಾಹದಿಂದಿರೆ, ಹರಿಗಳ ಹತಗೈಯಲ್ ಅವಿದೋತ್ಸಾಹದಿಂದಿರೆ ಅನುಸರಿ ಪರಿಲೋಯ್ಪುದು ಸರ್ವ ಧರ್ಮದಗೆ. ಕೃಷ್ಣ ಕೃಷ್ಣ ವಾಸುದೇವ ವಿಷದ ಹಾವನ್ನು ಅನುಸರಿಸಿ ಆರುಣಿಸಿದರೆ ಅದರ ವಿಷವು ಅಮೃತವಾಗುತ್ತೆ. ಆಗಿಲಿಂದಲೂ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಷಂಡರೊಡನೆ ಸಂಧಿಯೇ ನನಗೆ ಈ ಸಂಧಿಗೆ ಸಮ್ಮತವಿಲ್ಲ. ಧರ್ಮನಂದನ ಸ್ವಾಮಿ, ನಿನ್ನ ಸಹೋದರರು ಬಹಿರಂಗದಲ್ಲಿ ತಮ್ಮ ಮನದ ಅಭಿಪ್ರಾಯಕ್ಕೆ ತಲೆವಾಗಿದರು. ಅಂತರಂಗದಲ್ಲಿನ ಅವರ ದ್ವೇಷದ ಜ್ವಾಲೆ ಹಚ್ಚಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡಿಕೊಳ್ಳಲಾಗದೆ ಕೊತ ಕೊತನೆ ಉದಿಯುತ್ತಿರುವರು, ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಧರ್ಮನಂದನ? ಪರಮಾತ್ಮ, ಇಂದೇಕೋ ನನ್ನ ಬುದ್ಧಿಗೆ ಮಂಕುಗವಿದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಧರ್ಮಪ್ರಭು ನೀನು. ನಿನ್ನ ಮನ ಬಂದಂತೆ ಮಾಡಲು ತಂದೆ, ನಮ್ಮನ್ನು ಕಾಪಾಡುವ ಭಾರ ನಿನ್ನದು ತಂದೆ. ಹಾಗೆ ಹಾಗೆ ಅಣ್ಣ, ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ದ್ವೇಷದ ಜ್ವಾಲೆಯು ಬತ್ತಿ ಹೋಗಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಅದಕ್ಕಾಗಿ ನಾಳಿನ ಕುರುಸಭೆ. ಅಣ್ಣ, ಹೇಗಾದ್ರೂ ಮಾಡಿ ಈ ನನ್ನ ಬಿಸಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದಾಗಿದೆ ಅಣ್ಣ. ಚಿಂತೆ ಪಡದಿರು ತಂಗಿ. ಈ ದಿನ ನಾನು ಆ ದುರ್ಯೋಧನ ಬಳಿಗೆ ಹೋಗಿ ಆ ದುರ್ಯೋಧನನನ್ನು ನಾನಾ ವಿಧವಾಗಿ ಕೆರಳಿಸಿ ಯುದ್ಧಕ್ಕೆ ಸಿದ್ಧವನ್ನೇ ಮಾಡಿಕೊಂಡು ಬರುತ್ತೇನೆ. ಬಾ ತಂಗಿ. ಸೌಭಲರಾಜ ಶಕುನಿ ಶಕುನಿ ಅಂದಿನಿಗೈದು ಶತಕವೇನಾಯಿತು ಶಕುನಿ. ನಿನ್ನ 100 ಜನ ಸಹೋದರನ್ನು ಹಿಡೀ ಒಂದೊಂದು ಈಡಿಗಾಗಿ ಒಬ್ಬೊಬ್ಬರೇ ಅಭಿಮತರು. ಆದರೆ ನೀನು ತನ್ನ ತಂದೆಗೆ ಕೊಟ್ಟಂತ ವಚನವನ್ನು ಮರೆತು ಆ ದುಷ್ಟ ದುರ್ಯೋಧನನ ಅರಮನೆಯಲ್ಲಿ ವಿಷ್ಟಾಂಗ ಭೋಜನವನ್ನು ಸೇವಿಸುತ್ತ ತನ್ನ ತಂದೆಗೆ ಕೊಟ್ಟಂತ ಶಪಥವನ್ನು ಮರೆತು ಏನಾಯಿತು ನಿನ್ನ ಶಪಥ? ನೀನೊಬ್ಬ ಮಾತ್ರ ಈ ಸೌಭಲರಾಜ ಶಕುನಿ ಆಶ್ವಾಸನೆಗಳನ್ನು ಅಲ್ಲಗೈತಿರುವ ನಮ್ಮಗಳೇ ಹತ್ತು. ಏನೀ ಕುಕ್ಷಿ ಬಗೆಯುವ ಕುವದ ಕಂಠದ ಕರ್ಕಸ ಕೇಕೆ, ಏನೀ ಕೊಳೆಯಾಗಿ ಜೋಲೆಯನ್ನು ಪ್ರಚೋದನೆಗೈತಿರುವ ಈ ಪ್ರಚಂಡ ಮಾರು ತಾಂಡವನ ಅರ್ಥದ ಅಖಂಡ ಪರದ ಖಂಡಕ್ಕೆ ಕುವಕ ಕುಕ್ಷಿಕತೆಯ ಪ್ರವೀಣ ಮೋಶ್ಚರ್ಯದ ಮಹಾವಿಪುಣ ಕಪಟದೂತ ವಿದ್ಯವಿ ಶಾರದನಾದ ಈ ಸೌಭಲರಾಜ ಶಕುನಿ ಒಡನೆ ನಿಮ್ಮಗಳ ಸರಸ ಸಲ್ಲಾಪ. ಓ ನನ್ನ ವಂಶಕ್ಷಯಕ್ಕೆ ಕಾರಣಕರ್ತರಾದ ದೂತ
ದುರ್ಗಾತ ದುರ್ಯೋಧನ ಅಂದು ನಿರಪರಾಧಿಗಳು ನನ್ನ ಗಾಂಧಾರ ವಂಶೋದ್ಧಾರಕರು ಆದ ನನ್ನ 99 ಮಂದಿ ಸೋದರನ್ನು ಮತ್ತು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿ ಬಂಧನದಲ್ಲಿ ಇರಿಸಿ ಈ ದಿನಕ್ಕೊಂದು ಇಡೀ ಅನ್ನ ಒಂದು ಒಳಲು ನೀರನ್ನು ಕೊಡುತ್ತಿದ್ದೆ. ಅದನ್ನು ಸ್ಮರಿಸಿಕೊಂಡರೆ ಅಪ್ಪ ನನ್ನ ಗುಡಿಗೂ ಗಡಗಡ ಮನಸ್ಸಿನ ದೇಶದ ಜ್ವಾಲೆ ದಗರೆ ಉಳಿತಿರುವುದು. ದಗದಗನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿರುವುದು ರೋಷಕರಾಳೆ. ದಗದಗನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿರುವುದು ರೋಷಕರಾಳೆ. ಹರಳಿದ ತಾವು ಎಲ್ಲೆಲ್ಲೋ ಉಳಿಯುವುದಂತೂ ಕುರುವಂಶಗಳು. ಹರಳಿದ ತಾವು ಎಲ್ಲೆಲ್ಲೋ ಉಳಿಯುವುದಂತೂ ಕುರುವಂಶಗಳು. ದಗದಗನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿರುವುದು ರೋಷಕರಾಳೆ. ಒಬ್ಬನು ಉಳಿದಿಯನೀಗ ತೀರಿಸಲು ಸಾಲವ ಬೇಗ. ನೂರೊಬ್ಬನು ಉಳಿದಿಯನೀಗ ತೀರಿಸಲು ಸಾಲವ ಬೇಗ. ಎಮ್ಮರವಾಯಿತು ಎನ್ನಯ ಸೇಡು 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 ಸೇಡು. ಎಮ್ಮರವಾಯಿತು ಎನ್ನಯ ಸೇಡು ಪ್ರಜಾಣೆಯನ್ನು ಬದುಕುವ ಬೀಡು. ಎಮ್ಮರವಾಯಿತು ಎನ್ನಯ ಸೇಡು ಪ್ರಜಾಣೆಯನ್ನು ಬದುಕೌರ ದಗದಗನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿರುವುದು ರೋಷಕರಾಳೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದರು ಹಸ್ತಿನವತಿಯ ಸೆರೆಯೊಳಗಿಟ್ಟನು ದುರ್ಯೋಧನ. ಸೋಲಿಸಿ ನಮ್ಮನ್ನು ಕುರುಪತಿ ತಂದರು ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಎಮ್ಮರವಾಯಿತು ಎನ್ನಯ ಸೇಡು ಸೇಡು ಸೇಡು. ಎಮ್ಮರವಾಯಿತು ಎನ್ನಯ ಸೇಡು ಪ್ರಜಾಣವೆನುವುದು ಕೌರವ ಬೀಡು. ದಗದಗ ದುರ್ಯೋಧನ ನಿನ್ನ ಅಪಜಯದ ಅಪವೃತ್ತಿಗೆ ಅಮಂಗಳ ನಾಂದಿ ನಾಡಿ ಗಾಂಧಾರ ವಂಶದರು ಅರಣ ತೊರೆದು ಅದೆಷ್ಟು ವರುಷಗಳು ಉರುಳಿಯುವುದು ಗೊತ್ತಿ. ಅದೆಷ್ಟು ವರ್ಷಗಳು ಉರುಳಿಯುವುದು. ಗತ ವರ್ಷಗಳ ನೆನಪು ಮರುಕಳಿಸಿ ಬರುತ್ತಿದೆ. ಅನ್ನ ನೀರಿಲ್ಲದ ಸುದೀಗಿದವರು ಅರ್ಥನಾದ ನನ್ನ ಅಂತರಾತ್ಮದ ಒಡಲನ್ನೇ ಕದಡಿ ಕೀವುಚುತ್ತಿದೆ ನಿನ್ನ ಅಸುರೀಕೃತ್ಯದ ಘೋರ ಯಾತನೆ. ನನ್ನ ಸೋದರಿ ಗಾಂಧಾರ ದೇವಿಯ ಮಾನಸಿಕ ವೇದನೆ ಕಣ್ಣಿದ್ದರೂ ಕುರುಡಿಯಂತೆ ಪತಿಯನ್ನು ಅನುಸರಿಸುವ ಆ ಮಾನವತೆಯ ಆದರ್ಶತೆಯನ್ನು ಕಂಡು ನನ್ನ ಹೃದಯ ಕರಗಿ ನೀರಾಗಿ ಹರಿಯುತ್ತಿದೆ. ಕಣ್ಣುಗಳಿಗೆ ಕಂಗೊಳಿಸಿದ ಕಾರಾಗೃಹವಾಗಿ ಕಿವಿಯಲ್ಲಿ ಕೇಳುವ ಕೂಗು ಕಾರ್ಕಸದ ಕಿಡಿಯಾಗಿ ನಾನು ನಿಂತ ದಿನವೇ ಈ ಶತಜೀವಗಳ ಚಿತವುರಿಸುವ ಮಜಳವಾಗಿ ಕಾಡುತ್ತಿದೆ, ನನ್ನನ್ನು ಕಾಡುತ್ತಿದೆ. ದುರ್ಯೋಧನ ಒಂದು ಸೇಡಿನ ಕಿಡಿಯಾಗಿ ಉಳಿದು ಇಂದು ಗುರುಕುಲದ ಗೂಡನ್ನೇ ಒಡೆದು ಈ ಪುಡಿ ಮಾಡಿ
ಈ ಬೀಡಲ್ಲಿ ಚೆಲ್ಲಾಡಲೆಂದು ನನ್ನೊಬ್ಬನನ್ನು ಉಳಿಸಿ ಮಾಡಿದರು, ನನ್ನ ಒಡನಾಡಿ ಸೋದರು. ಈ ನಾಡಿನ ಒಡೆಯ ತನ್ನ ಬಂಧು ಬಾಂಧವರಗಲಿ ಹತ್ತು ಅಂಬಲಿಸಿ ಅವನು ಕೊರಗಿ ಸಾಯಬೇಕೆಂದು ಆ 100 ಜನರ ಸುತ್ತನ್ನು ಅನ್ನವನ್ನು ನನಗೆ ಕೊಟ್ಟು ಸೇಡೆಂಬ ದಾವಾಗ್ನಿಯಿಂದ 100 ವಾಣಿಗಳಿಂದ ಶಕುನಿ 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 ಎಂದು ವಿಧಾನ ಬಿಟ್ಟು ಒಬ್ಬೊಬ್ಬರಾಗೇ ಸತ್ತರು. ದುರ್ಯೋಧನ ಆ ದಾರುಣ್ಯ ದೃಶ್ಯವು ನನ್ನ ಶ್ರುತಿಪಟಲದಿಂದ ಅಚ್ಚರಿದೆ ಉಳಿದು ನಿರಂತರ ಕಡುಕತನದಿಂದ ಹೊಡಬಾಗ್ನೆಯು ಜ್ವಾಲೆಯಿಂದ ನಂದು ಎಂದು ಕುಂದಿ ಕುಂದಿ ಕುಶವಾದ ಈ ನನ್ನ ಶರೀರವನ್ನು ಅಣು ಅಣುವಾಗಿ ಚಿತ್ರ ಚಿತ್ರವಾಗಿ ತುಂಡು ತುಂಡಾಗಿ ಕತ್ತರಿಸಿ ನೋಡಿದರೆ ರಕ್ತಕ್ಕೆ ರಕ್ತ, ಪ್ರತಿಕೋರಕ್ಕೆ ಪ್ರತಿಕೋರ, ಸೇಡಿಗೆ ಸೇಡು ಎಂಬ ಮಾಸ್ತರ್ಯದ ಹೊರತಾಗಿ ಮತ್ತೇನು ನೋಡಲು ಅಸಾಧ್ಯ. ದುರ್ಯೋಧನ ದುಷ್ಟ ದುರ್ಯೋಧನ ಅಟ್ಟಾಸದಿಂದ ದೂರನಾಗಿ ಬೆರೆತು ದುರ್ಯೋಧನನೇ ಕೇಳು, ನಾನು ಸಹ ನಿನ್ನೆ ನನ್ನ 99 ಮಂದಿ ಸೋದರನ್ನು ಒಳಗೂಡಿ ಏಕಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರಿಂದ ರಾಜರಿಂದ ಒಲಿಸಿಕೊಳ್ತಾ ರಾಜ್ಯಭಾರ ಮಾಡಬೇಕೆಂಬ ಆಸೆ ನನಗಿತ್ತು. ಅವೆಲ್ಲವೂ ಗಾಳಿ ಗೋಪುರವರು. ಆದರೂ ಚಿಂತೆ ಇಲ್ಲ. ಆಗಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಮುಂದೆ ಅಡಿಯಿಟ್ಟರೆ ಭವಿಷ್ಯದಲ್ಲಿ ಅದು ನಿಜವಾಗುವುದು ಎಂದು ನಿನ್ನನ್ನು ಅಡಿ ಅಡಿಗೂ ಅಡ್ಡಗಟ್ಟುತ್ತಾ ನಿನ್ನನ್ನು ಅಡ್ಡ ದಾರಿಯಲ್ಲೇ ನಡೆಸುತ್ತಾ ಬಂದರು. ಇನ್ನು ಮುಂದೆ ನಿನ್ನ ಅಸ್ಥಿಮಾವತಿ ರತ್ನ ಸಿಂಹಾಸನವನ್ನು ರಕ್ತದ ಒಡಲಿನಲ್ಲೇ ಬೀಳಿಸಿ ನಿನ್ನ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನು ಎಬ್ಬಿಸಿ ನಿನ್ನ 99 ಮಂದಿ ಸೋದರನ್ನು ಮತ್ತು ನಿನ್ನನ್ನು ನಿನಗೆ ನರಕದ ಮಾರ್ಗವನ್ನು ಇಡಿಸುವರು. ನರಕದ ಮಾರ್ಗ ನಿನಗೆ ಅಯ್ಯೋಯ್ಯೋ ಸಾರ್ವಭೌಮ ನಿನಗಲ್ಲವಯ್ಯ, ನಿನ್ನ ಮಿತ್ರ ಪಾಂಡವರಿಗೆನ್ನುವಷ್ಟರಲ್ಲಿ ನಿನ್ನಾಗಮನ. ಏನು ಮಾವ, ನಾನು ಮಾಡಿದ ಇತ್ತವೆ ಚಿಂತೆಗೆ ಗುರುರಾಜ. ದೇವತ ಕೃತಮರವಾದರು ಸೈನ್ಯ ಸಮೇತರಾಗಿ ಹೊರಟೆಂದು ದಾಸವಿ ಈಗಿನ ಸಮಾಚಾರವನ್ನು ತಂದವನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸಿಲ್ಲ ಮಾವ. ಈ ದುರ್ಯೋಧನ ಅಸಹಾಯ ಶೂರನು ತನ್ನೆರಡು ತೋಳುಗಳಿಂದ ಸಮಸ್ತ ಸೈನ್ಯವನ್ನೇ ಎದುರಿಸಿ ಬಂದನು. ಆದರೆ ಈ ಜ್ಞಾತಿ ಹಿಂಸೆ, ಉಚಿತ ಕಲಹ ಇದು ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನು ಅವನ ಮಾತನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈ, ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ.
ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತಣ್ಣ. ಶಾಂತಿ ಸಂಧಾನ ಎಂತಹ ಅವಹೇಳನವಲ್ಲ ಪ್ರಿಯ ಸಹೋದರ. ಏನು ಕೃಷ್ಣನ ಹಸ್ತಿನಾವತಿಗೆ ಬಂದಿರುವನೆ ಹೋಗು ತಮ್ಮ, ಅತಿ ಸತ್ಕಾರಕ್ಕೆ ಸಿದ್ಧನಾಗು. ಸತ್ಕಾರವಂತ ಸತ್ಕಾರ ಅಗ್ರಜ. ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲಣ್ಣ. ಅವನಾಗಲೇ ರಾಜಪ್ರಾಸಾದವನ್ನು ದಾಟಿ ಆ ದರಿದ್ರ ವಿದುರನ ಮನೆಯನ್ನು ಆಶ್ರಯಿಸಿರೋಣ. ಕೇಳಿದೆಯಾ? ನೋಡಿದೆಯಾ ಅಗ್ರಜ? ಎಂತಹ ಅವಮಾನ! ಎಷ್ಟು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತಪರಾಧೀನರು, ವಿದುರನಂತ ಭಕ್ತರು ಆತನಿಗೆ ಮತ್ತಿನ್ಯಾರಿರುವರು. ಈ ಜನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬರುವುದು. ನೀನು ಚಿಂತೆ ಬೇಡ, ಹೋಗುತ್ತಮ್ಮ. ಕೃಷ್ಣನು ನಾಳಿನ ನಮ್ಮ ರಾಜ್ಯಸಭೆಗೆ ಬರಲಿ. ಅವನಿಗೆ ಈ ನನ್ನ ಗದೆಯಿಂದ ವಿಧ ವಿಧವಾದ ಸತ್ಕಾರವನ್ನೇ ಮಾಡುವೆನು. ದುಶಾಸನ, ಅಭಿಮಾನಶಾಲಿಯಾದ ನನ್ನ ಸಹೋದರನನ್ನು ನನಗೂ ಒಂದೊಂದು ಸಾರಿ ದುಸ್ಸಾಹವೆನಿಸುವುದು. ಈಗೇನು ಮಾಡು ಮಾವ? ಕೃಷ್ಣನ ಸಂಧಾನಕ್ಕೆ ಒಪ್ಪುವುದೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಕೌರವೇಶ್ವರ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನಾದ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿರಲಿ. ಪ್ರಾರಂಭದಲ್ಲೇ ಸಹಿಸಲಾಗದಂಥ ಅಪಮಾನ. ನೀನು ಭಕ್ತಿ ವೈರಾಗ್ಯ ನೆವದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಕೃಷ್ಣನಲ್ಲಿ ನಿನಗೆ ಅಷ್ಟೊಂದು ದ್ವೇಷ ಬೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರವಾಗಿ ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದು ಅವನು ಈಗ ಅವತರಿಸನು. ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಕಾಪಾಡಿ. ಶಿಶುಪಾಲ, ಜರಾಸಂಧ ನಿನಗೆ ಎಂಥ ಮಿತ್ರರಾಗಿದ್ದರು. ಎಂಥ ಮಿತ್ರರು ಮಾವ? ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಆ ಅರುಳು ಮರಳು ಮುದುಗನಾದ ಉಗ್ರಸೇನಿಗೆ ವ್ಯಾಸರಿಗೆ ಸಿಂಹಾಸನ ಕೊಡಿಸಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡು ಸೋದರಿಗೆ ಸುರಪಾನವನ್ನು ಪ್ರಮುಖನ ಮಾಡಿ ಇಂಥವನಿಗೆ ಮಣ್ಣನೇ ಕೌರವೇಶ್ವರ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದೆ ಮಾವ. ಆ ನಂದ ಗೋಪಾಲ ಮನೆ ಬಾಗಿಲಲ್ಲಿ ಸಹಾಯವನ್ನು ಬೇಡದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವು. ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವ ಉದ್ದೇಶ? ಕಾಲ ಸರ್ಪದ ವಿಷದ ಅಲ್ಲನ್ನು ಕಿತ್ತ ಅದರೊಡನೆ ಸರಸವಾಡಬಹುದಲ್ಲವೇ? ನಿಜ ಮಾವ, ನಿಜ. ಕೃಷ್ಣನಿಗಿಂತ ಅವನ ಯೋನ ಮತ್ತು ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯವಾಯಿತು.
ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಆ ಸಹಾಯವನ್ನು ನಿರಾಕರಿಸಬೇಕಾಗುತ್ತಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚಿತವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಉದ್ಧಾರ ಮಾಡಿದನು. ಕೃಷ್ಣನು ನೀವು ಹೇಳುವಂತ ವಂಚಕನಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಅವನ ಆಜ್ಞಾಧಾರಕರು. ನಿಜ ಮಾವ, ನಿಜ. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಸೆಯನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವುದು. ಆಗಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲೆ ನಕ್ಕು ನಷ್ಟವಾದೀತು. ಪುನಃ ಅವರು ರಾಜ್ಯಕ್ಕಾಗಿ ಅಂಬಲಿಸುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನೆ ನೀಡುವುದು ಉಚಿತವಲ್ಲ ಕೌರವೇಶ್ವರ. ಪಾಂಡವರು ರಾಜ್ಯಕ್ಕಾಗಿ ಅಂಬಲಿಸುತ್ತಿದ್ದರೆ ಅದು ರಣಕ್ಷೇತ್ರದಲ್ಲಿ ಸೆಣಚಿ ರಾಜಲಕ್ಷ್ಮಿಯನ್ನು ಕೈಯಲ್ಲಿ ಪುನಃ ದೈನ್ಯನೃತ್ಯಕ್ಕೆ ದೇಯಿ 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 ಎಂದು ಸರಿಯಾಗಿ ಐದು ಸಭಾರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಪೂಜೆ ಮನೆಯಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ. ಕೊಡುವುದು ಇಲ್ಲ. ಅಷ್ಟು ಮಾತ್ರವಲ್ಲ, ಬಾರಿ ಬಾರಿ ಪ್ರಶ್ನಿತ ತೋರಿಸುವ ಕಳ್ಳ ಕೃಷ್ಣನಿಗೆ ತಕ್ಕ ಆಗಲೇಬೇಕು ಮಾವ, ಆಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದಲ್ಲ. ಏನು ಮಾವ ನಿನ್ನ ಸಲಹೆ? ಯಾತ ಸಮಯದಲ್ಲಿ ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಏನೂ ಮಾಡುವುದಿಲ್ಲ. ನೀನು ನನ್ನ ಸಂಗಡ ಬಾ ಮಾವ. ಭಲ ಭಲ ನನಗೆ ಸಮರಾರ, ಭಲ ಭಲ ನನಗೆ ಸಮರಾರ, ಗುರುಕುಲ ಸಮರಾರ ನನಗೆ, ಗುರುಕುಲ ಭಲ ಭಲ ನನಗೆ ಸಮರಾರ. ಕೃಷ್ಣನ ತಂತ್ರವ ತಿಳಿಯುತ್ತರನದು ರಣದಲ್ಲಿ ಅದಮರ ಹಣದಲ್ಲಿ ಅದಮರ ಸ್ಥಿರತರು ಬಲ ಬಲ ನನಗೆ ಸಮರಾರ, ಗುರುಕುಲ ಸಮರ ನನಗೆ, ಗುರುಕುಲ ಸಮರ ನನಗೆ, ಏಕ ಚಕ್ರದಿ ಏಕ ಚಕ್ರದಿ ಬಲ ಬಲ ನನಗೆ ಸಮರಾರ, ಬಲ ಬಲ ನನಗೆ ಸಮರಾರ, ಬಲ ಬಲ ನನಗೆ ಸಮರಾರ. ಕುರುಕುಲ ಸಾಮ್ರಾಟ, ಇಂದಿಗೆ ಮುಗಿಯಿತು ನಿನ್ನ ಆರ್ಭಟ. ಕುರಿಯನ್ನು ಕೊಬ್ಬಿಸಿ ಕೊಂದರೆ ನಾನು ನಿನ್ನನ್ನು ಉಬ್ಬಿಸಿ ಕೊನೆಗೆ ಒಂದು ದಿನ ಸಪ್ತ ದೀಪದಿಂದ ಪರಿವೃತ್ತವಾದ ಈ ಭೂಮಂಡಲವು ತಲೆ ಕೆಳಕಾಗಿ ಹೋದರೂ ಸರಿಯೇ, ಸಪ್ತ ಸಾಗರಗಳು ಬತ್ತಿ ಹೋದರೂ ಸರಿಯೇ, ಗಗನದಲ್ಲಿ ಸಂಚರಿಸುವ ಸೂರ್ಯ ಚಂದ್ರಾದಿಗಳ ಗತಿಗಳು ಎಂದು ಮುಂದಾದರೂ ಸರಿ, ನಾನು ನಿನ್ನನ್ನು ಬಿಡುವುದಿಲ್ಲ. ಕುರುಕುಲ ರಣಕಲಿ ನೀನಾಗುವೆ ರಣರಂಗನಲ್ಲಿ ನಾನಾಗಲಿ. ಬೋಟ್ ಗರಿಯೊಗ್ಗು ಬಿರುಗಾಳಿಗೆ ಕಾರ್ಮೋಡದ ಕಿಚ್ಚನ್ನೇ ಎಬ್ಬಿಸಿ ಈ ದೇಶಾಗ್ನಿಯೇ ಪ್ರಜ್ವಲಿಸಲಿ. ಆರ್ಭಟಿಸುವ ಗುಡುಗು ಸಿಡಿಲುಗಳೇ
ಬಿರಿಯುವಂತೆ ಮಾಡಿ ಈ ಶಕುನಿಯು ಸೃಷ್ಟಿತ ವಿಷದ ಕೃತಿಮ ಒಳಗೆ ನಿನ್ನ ಸಾಮ್ರಾಜ್ಯ ಕೊಚ್ಚು ಹೋಗುವಂತೆ ಮಾಡಿ ನಿನ್ನ ಅಧಿಕಾರವನ್ನು ಕಸಿದುಕೊಳ್ಳ ನಾನು ಸೌಬಲ ರಾಜ ಶಕುನಿಯೇ ಅಲ್ಲ ಅಲ್ಲ ಶಕುನಿ ಅಧಿಕಾರ ಎಷ್ಟು ದಿನ ತಾನಿರೋದು ಅಧಿಕಾರ ನಾನು ನೋಡುವೆ ಅಧಿಕಾರ 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 ಬಲದಿಂದ ಕೊಟ್ಟು ನಡೆಯುವೆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನೀಚ ನಾನು ನೋಡುವೆ ದಾವಿ ನಾನು ನೋಡುವೆ ಅಧಿಕಾರ ಅಧಿಕಾರ ಬಲದಿಂದ ಕೊಟ್ಟು ನಡೆಯುವೆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನೀಚ ನಾನು ನೋಡುವೆ ದಾವಿ ನಾನು ನೋಡುವೆ ತುಂಬುವುದು ನಿನ್ನ ಮನದಲ್ಲಿ ಅತಿ ಆಸೆ ತುಂಬುವುದು ನಿನ್ನ ಮನದಲ್ಲಿ ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ ಅತಿ ಆಸೆ ತುಂಬುವುದು ನಿನ್ನ ಮನದಲ್ಲಿ ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ ತಡೆಯಾಡೋ ಆಸೆ ಇದೆ ನಿನ್ನ ಮನದಲ್ಲಿ ತಡೆಯಾಡೋ ಆಸೆ ಇದೆ ನಿನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಸಂಚವಿದೆ ನನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಸಂಚವಿದೆ ನನ್ನ ಮನದಲ್ಲಿ ಇದು ನನ್ನದು ತಪ್ಪೋ ಇಲ್ಲ ನಿನ್ನದು ತಪ್ಪೋ ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ದುರ್ಯೋಧನ ಅಧಿಕಾರ 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 ಬಲದಿಂದ ಕೊಟ್ಟು ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನೀಚ ನಾನು ನೋಡುವೆ ದಾಳಿ ನಾನು ನೋಡುವೆ ದೂರದರುವ ಹಿಡಿದು ನಿಂತ ವೀರಪಾಟನು ದೂರದರುವ ಹಿಡಿದು ನಿಂತ ವೀರಪಾಟನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ದೂರದರುವ ಹಿಡಿದು ನಿಂತ ವೀರಪಾಟನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಇದನ್ನು ನೀಡುವನು ಭೀಮಸೇನನ ಹಿಡಿದದ್ದು ನಿಲ್ಲುವನು ಭೀಮಸೇನನು ತನ್ನ ಗಲದಿಂದ ಹಿಂದೆ ತನ್ನ ಗದೆಯಿಂದ ಹಿಂದೆ ಬ್ರಹ್ಮನ ತಪ್ಪು ಅಧಿಕಾರ 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 ಬಲದಿಂದ